ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಶುದ್ಧೆ ಉಪಯೋಗಿಸಿ ಹೇಗೆ ರಂಗೋಲಿ ಹಾಕೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ನೀವೆಲ್ಲ ರಂಗೋಲಿ ಪುಡಿನಲ್ಲಿ ರಂಗೋಲಿ ಹಾಕೋದು ಸಾಮಾನ್ಯವಾಗಿ ನೋಡಿರ್ತೀರ. ಆದರೆ ಕೆಲವರಿಗೆ ಈ ಥರ ರಂಗೋಲಿ ಪುಡಿನಲ್ಲಿ ಈ ಥರ ರಂಗೋಲಿ ಎಳೆ ಹಾಕಲಿಕ್ಕೆ ಬರೋದಿಲ್ಲ. ಸೊ ಅವರು ಹೇಗಪ್ಪ ರಂಗೋಲಿ ಹಾಕೋದು ಅಂತಲೇ ಯೋಚನೆ ಮಾಡ್ತಿರ್ತಾರೆ. ಸೊ ಹಾಗಾಗಿ ಈ ಥರ ರಂಗೋಲಿನಲ್ಲಿ ಹಾಕದೆ ರಂಗೋಲಿ ಪುಡಿ ಉಪಯೋಗಿಸದೆ ರಂಗೋಲಿ ಹಾಕಬೇಕು ಅಂದರೆ ನಿಮ್ಗೆ ಇನ್ನೊಂದು ಈಸಿ ಮೆಥಡ್ ಇದೆ. ಮಾರ್ಕೆಟಲ್ಲಿ ನಮಗೆ ಶುದ್ಧೆ ಅಂತ ಸಿಗುತ್ತೆ ನೋಡಿ. ಶುದ್ಧೆ ಅನ್ನೋದು ಈ ರೀತಿ ಇರುತ್ತೆ, ಉಂಡೆ ಸಿಗುತ್ತೆ. ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲಿ ಅಥವಾ ಎಲ್ಲೆಲ್ಲಿ ರಂಗೋಲಿ ಪುಡಿ ಎಲ್ಲ ಮಾರ್ತಾರೆ ಅಲ್ಲಿ ಕೆಲವು ಕಡೆ ಶುದ್ಧೆ ಅಂತ ಇದು ಉಂಡೆ ಸಿಗುತ್ತೆ. ಸೊ ಈ ಉಂಡೆಯನ್ನು ಉಪಯೋಗಿಸಿ ನಾವು ಈಸಿಯಾಗಿ ರಂಗೋಲಿಯನ್ನು ಹೇಗೆ ಹಾಕ್ಬೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಸೊ ಮೊದಲಿಗೆ ನೀವು ಈ ಶುದ್ಧೆನ ತೊಗೋಬೇಕು. ಇದನ್ನು ಹಾಕ್ಬಿಟ್ಟು ಹಾಗೆ ಒಂದು ಚಿಕ್ಕ ಬಟ್ಲಲ್ಲಿ ಹಾಕಿ ನೀರು ಹಾಕಿದ್ರೂ ಅದು ಕರಗುತ್ತೆ. ಅಥವಾ ನಿಮಗೆ ಅರ್ಜೆಂಟಾಗಿ ಬೇಕು ಅಂತಂದರೆ ಏನು ಮಾಡಬೇಕಂದ್ರೆ ಇದನ್ನು ಹೀಗೆ ಒಂದೇ ಒಂದು ಸ್ವಲ್ಪ ಪುಡಿ ಮಾಡಿಕೊಡೋಣ. ಸೊ ನಾನು ಜಸ್ಟ್ ಒಂದು ಈ ಥರ ಪುಡಿ ಮಾಡ್ಕೊಳ್ತೀನಿ. ಸೊ ಇದು ನೋಡಿ, ಈಗ ಈ ಥರ ಪುಡಿ ಆಯಿತು. ಇದನ್ನು ನೀವು ಒಂದು ಯಾವ್ದಾರು ಒಂದು ಬೌಲ್, ಈ ಥರ ನಾನು ಒಂದು ಪ್ಲಾಸ್ಟಿಕ್ ಬೌಲ್ ತೊಗೊಂಡಿದ್ದೀನಿ. ಈ ಥರ ಬೌಲ್ಗೆ ಹಾಕ್ಬಿಟ್ಟು ನೀವು ಒಂದು ಸ್ವಲ್ಪ ನೀರು ಹಾಕಿದ್ರೆ ಅದು ನಮಗೆ ಈ ಥರ ಆಗುತ್ತೆ, ಕರ್ಗದ ಮೇಲೆ ಈ ಥರ ಆಗುತ್ತೆ. ಸೊ ಇದನ್ನು ನಾವು ಉಪಯೋಗಿಸಿ ಈಸಿಯಾಗಿ ರಂಗೋಲಿಯನ್ನು ಹಾಕ್ಕೋಬೋದು. ಎಲ್ಲಿ ಹೊರಗಡೆ ಮನೆ ಮುಂದೆರೋ ಹಾಕ್ಬೋದು, ಸಿಮೆಂಟ್ ಮೇಲಾದರೂ ಹಾಕ್ಬೋದು. ಸೊ ಮಣ್ಣಿನ ಮೇಲೆ ಹಾಕೋದು ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ಈಗೆಲ್ಲ ಸಿಮೆಂಟ್ ಮೇಲೆ, ಗ್ರಾನೈಟ್ ಮೇಲೆ, ಟೈಲ್ಸ್ ಮೇಲೆಲ್ಲ ಇದರಿಂದ ಸುಲಭವಾಗಿ ರಂಗೋಲಿಯನ್ನು ಹಾಕ್ಬೋದು. ಅದಕ್ಕೆ ಬೇಕಾಗಿರೋದು ಒಂದೇ ಒಂದು ಬ್ರಷ್ಷು. ಸೊ ಆ ಬ್ರಷ್ನಲ್ಲಿ ನೀವು ಈ ಥರ ಎಳೆಯನ್ನು ಹಾಕ್ಕೊಂಡು ಹೋಗ್ಬೋದು, ಚುಕ್ಕಿಗಳನ್ನು ಇಡ್ಬೋದು ಈಸಿಯಾಗಿ. ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ಎಷ್ಟು ಗಟ್ಟಿ ಬೇಕು ಅಥವಾ ತೆಳು ಬೇಕು ಅಂತ ನೋಡಿ. ಈಸಿಯಾಗಿ ಈ ಥರ ಚುಕ್ಕೆಗಳನ್ನು ನಾವು ಇಡ್ತಾ ಹೋಗ್ಬೋದು. ಹಾಗೆ ಬ್ರಷ್ನಲ್ಲಿ ಹೀಗೆ ಈಸಿಯಾಗಿ ನಾವು ಬರಿಬೋದು. ಅದು ಹಾಕುವಾಗ ಸ್ವಲ್ಪ ಕಲರ್ ಕಡಿಮೆ ಅನಿಸುತ್ತೆ ನಮಗೆ, ಆದರೆ ಒಣಗಿದ ಮೇಲೆ ನಿಜವಾಗ್ಲೂ ತುಂಬ ಚೆನ್ನಾಗಿ ರಂಗೋಲಿ ಬರುತ್ತೆ ನೋಡಿ. ಈ ಥರ ಎಲ್ಲ ಹೇಗೆ ಬೇಕಾದರೂ ನೀವು ರಂಗೋಲಿನ ಹಾಕ್ತಾ ಹೋಗ್ಬೋದು. ಸೊ ಅದನ್ನು ರೂಢಿ ಮಾಡ್ಕೋಬೇಕಷ್ಟೇ, ಇನ್ನೇನಿಲ್ಲ, ಅದರಲ್ಲಿ ಏನೂ ಕಷ್ಟದ್ದೇನಿಲ್ಲ. ಮತ್ತು ಇದಕ್ಕೆ ನಿಮಗೆ ದುಡ್ಡು ಖರ್ಚಾಗಲ್ಲ. ಒಂದು ಉಂಡೆ ನಿಮಗೆ ಸಾಮಾನ್ಯ ₹1 ಸಿಗ್ಬೋದು ಮಾರ್ಕೆಟಲ್ಲಿ. ಸೊ ಒಂದು ರಂಗೋಲಿಗೆ ಒಂದು 10 ಪೈಸೆನೂ ಖರ್ಚಾಗೋದಿಲ್ಲ ನಮಗೆ. ಹಬ್ಬಗಳಲ್ಲಿ ಎಲ್ಲ ಮೊದಲೆಲ್ಲ ಇದೇ ರೀತಿ ಕಲಸಿದ ರಂಗೋಲಿನ ಹಾಕೋರು, ಅಂದರೆ ಅಕ್ಕಿನ ರುಬ್ಬಿಟ್ಟು ಹಿಟ್ಟೆಲ್ಲ ಹಾಕೋರು, ಅಥವಾ ಈ ಥರ ಶುದ್ಧೆನಲ್ಲಿ ರಂಗೋಲಿಗಳನ್ನು ಹಾಕ್ತಿದ್ರು. ಈಗಲೂ ಸಹ ಪೂಜೆಗಳಿಗೆ ಅದಕ್ಕೆಲ್ಲ ಅಂದರೆ ಈ ರೀತಿ ಕಲಸಿದ ರಂಗೋಲಿ ಹಾಕೋದೆ ಶ್ರೇಷ್ಠ. ಸೊ ಹಾಗಾಗಿ ನೀವು ಇದನ್ನು ತಂದಿಟ್ಕೊಂಡ್ರೆ ಈಸಿಯಾಗಿ ಶುದ್ಧೆನಲ್ಲಿ ರಂಗೋಲಿ ಹಾಕೋದನ್ನು ನೋಡ್ಬೋದು. ನಾನೀಗ ಒಂದು ರಂಗೋಲಿ ಹಾಕಿದ್ದೀನಿ, ಅದನ್ನು ನೀವು ಸಹ ನೋಡಿ ಕಲ್ತ್ಕೊಳ್ಳಿ. ಕೆಲವರು ನನಗೆ ಕಮೆಂಟ್ ಮಾಡಿದರು, ನಮಗೆ ಪುಡಿನಲ್ಲಿ ರಂಗೋಲಿ ಹಾಕೋಕ್ಕೆ ಬರೋದಿಲ್ಲ, ಹೇಗೆ ಮಾಡೋದು ಅಂತೆಲ್ಲ ಕೇಳಿ. ಸೊ ಅವರು ಇದು ಒಂದು ಈಸಿ ಮೆಥಡನ್ನು ಸಹ ಉಪಯೋಗಿಸ್ಕೋಬೋದು ಅಂತ ಹೇಳ್ತೀನಿ. ಸೊ ಜಸ್ಟ್ ವಾಚ್ ಮೈ ರಂಗೋಲಿ ನಾವ್. ಹಾಯ್ ಫ್ರೆಂಡ್ಸ್, ನೋಡಿ, ಈಗ ನಾನು ಅದೇ ಶುದ್ಧ ಉಪಯೋಗಿಸಿ ರಂಗೋಲಿಯನ್ನು ಹಾಕ್ತಿದ್ದೀನಿ. ಜಸ್ಟ್ ಆ ಬ್ರಷ್ನಲ್ಲಿ ನೀವು ಯಾವ ಡಿಸೈನ್ ಬೇಕೋ ಆ ಡಿಸೈನ್ ರಂಗೋಲಿಯನ್ನು ಹಾಕ್ಕೊಳ್ತಾ ಹೋಗ್ಬೋದು. ಸೊ ಬೇಕಿದ್ರೆ ಈ ರೀತಿ ಫಿಲ್ ಮಾಡ್ಬೋದು. ಅದು ಒಣಗಿದ ಮೇಲೆ ತುಂಬ ಚೆನ್ನಾಗಿ ಬೆಳ್ಳಗೆ ಕಾಣುತ್ತೆ. ಮತ್ತು ನಮಗೆ ಅಲ್ಪನಾ ಡಿಸೈನ್ಸ್ ಬರುತ್ತಲ್ಲ, ಆ ರೀತಿ ನಾವು ಹಾಕ್ದಂಗೂ ಸಹ ಕಾಣುತ್ತೆ. ಸೊ ಹಾಕೋಕ್ಕೂ ತುಂಬ ಸುಲಭ, ಕಡಿಮೆ ಖರ್ಚು, ಮತ್ತು ಸಾಂಪ್ರದಾಯಿಕವಾಗಲೂ ಅದು ಶ್ರೇಷ್ಠವಾದ ರಂಗೋಲಿಯಾಗಿರುತ್ತೆ. ನಿಮಗೆ ಬ್ರಷ್ ಉಪಯೋಗಿಸೋದಕ್ಕೂ ಬರೋದಿಲ್ಲ ಅಂದರೆ ಅದನ್ನು ಹತ್ತಿಯನ್ನು ಒಂದು ಸ್ವಲ್ಪ ಹತ್ತಿ ತೊಗೊಂಡು ಅದರಲ್ಲಿ ಅದ್ದಿ ಆ ಬೆರಳಿನ ಸಹಾಯದಿಂದ ಹಾಕ್ಬೋದು. ಅದನ್ನು ಸಹ ನಾನು ಇನ್ನೊಂದು ದಿವಸ ನಿಮಗೆ ಡೆಮಾನ್ಸ್ಟ್ರೇಷನ್ ತೋರಿಸ್ತೇನೆ.
ಶುದ್ಧನಲ್ಲಿ ರಂಗೋಲಿ ಹಾಕಬೇಕಾದ್ರೆ ಸ್ವಲ್ಪ ನಿಮಗೆ ಕಲರ್ ಡಲ್ ಇದೆಯೇನೋ ಅಂತ ಅನಿಸುತ್ತೆ. ಆದರೆ ಅದು ಒಣಗಿದ ಮೇಲೆ ಫುಲ್ ನಾವು ವೈಟ್ ರಂಗೋಲಿನಲ್ಲಿ ಹೇಗೆ ಹಾಕಿರ್ತೀವಿ ಅದೇ ಥರ ಬೆಳ್ಳಗೆ ಕಾಣೋಕ್ಕೆ ಶುರು ಆಗುತ್ತೆ. ಅದಕ್ಕೆ ನೀವು ನಂತರ ಬಣ್ಣಗಳನ್ನು ಹಾಕ್ಕೋಬೋದು. ಅಥವಾ ಇನ್ನೂ ನಾವು ಸಾಂಪ್ರದಾಯಿಕ ರಂಗೋಲಿನೇ ಹಾಕ್ತೀವಿ ಅಂದರೆ ಕೆಮ್ಮಣ್ಣು ಉಪಯೋಗಿಸಿ ಎಲ್ಲೆಲ್ಲಿ ಬೇಕೋ ಅಲ್ಲಿ ನೀವು ಅದನ್ನು ಫಿಲ್ ಮಾಡ್ಬೋದು. ಅರಿಶಿನ ಕುಂಕುಮ ಇಟ್ಟಾಗ ಅದು ತುಂಬ ಒಂದು ದೈವಿಕ ಕಳೆ ಬರುತ್ತೆ. ನಾನಿಲ್ಲಿ ಕಲರ್ ಹಾಕ್ತಿಲ್ಲ, ಜಸ್ಟ್ ಅರಿಶಿನ ಮತ್ತು ಕುಂಕುಮ ಅಷ್ಟೇ ಹಾಕ್ತಿದ್ದೀನಿ, ಟ್ರೆಡಿಷನಲ್ ಆಗಿರಲಿ ಅಂಥೇಳಿ. ನೀವು ಬೇಕಿದ್ದರೆ ಅದಕ್ಕೆ ಬಣ್ಣಗಳನ್ನು ತುಂಬಿಸ್ಬೋದು ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಅಲ್ಲೆಲ್ಲ. ನೋಡಿ ಈಗ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಫ್ರೆಂಡ್ಸ್. ಈ ಒಂದು ಶುದ್ಧ ರಂಗೋಲಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಗೆ ಇನ್ಯಾವುದಾದ್ರು ಬೇರೆ ರೀತಿ ರಂಗೋಲಿಗಳು ಬೇಕಿದ್ದರೂ ಸಹ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.